ಈ ಅಟ್ಟಿಲಕ್ಕಿಯನ್ನು ತಕ್ಕೋದ್ರಿಂದಲೇ ಜೀವ ಉಳ್ಕಂತು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಗೊತ್ತಿಲ್ಲ. ನೀನೇ ಅದಕ್ಕೆ ಕಾರಣ ಮೂಲ ಅನ್ನೋದು ಅವ್ರಿಗೆ ಅರಿವಾಗಿಲ್ಲ. ನಿನಗೆ ಗೊತ್ತು ಅಟ್ಟಿಲಕ್ಕಿ ಬಂಡವಾಳ ಏನು ಅನ್ನೋದು. ಏನಮ್ಮ ಬೇಕು ಅಂತ ನೀನು ಓಡಾಡ್ತೀಯಲ್ಲ 3 ದಾರಿ ಕೊಡೋತಕ್ಕ ಮೊಟ್ಟೆನೂ ನಿಂಬೆಹಣ್ಣು ತಂದು ಹಾಕಿ ಹೋಗ್ಯಾರ. ತಾಯಿ ಮಗನ ದೂರ ಮಾಡ್ಬೇಕು ಅಂತನ ನಾಗರಾವಿನ ಪರೆ ಏನಮ್ಮ ಇದನ್ನ ಬೆಕ್ಕಿನ ತುಪ್ಟ ಮುಂಗ್ಸಿ ತುಪ್ಟ ನಿನ್ನ ಮಗಗೇನೈತ ಗಂಡಿಗೆ ಮಾಡ್ಯಾರಿ. ನಿನ್ನ ನಾಗರಾವಿನ ತುಪ್ಟನ ನಿನ್ನ ಮಾಡ್ಯಾಕೆ ನಿನ್ನ ಗೊಂಬೆ ಮಾಡ್ಯಾರಿ. ನಿಮ್ಮಿಬ್ಬರನ್ನು ಎದ್ರಿ ಬದ್ರಿ ನಿಲ್ಲಿಸಿ ಅವು ಮುಂಗ್ಸಿ ಬೆಕ್ಕಿಗೂ ಒಂದು ಜಾಗದಲ್ಲಿ ಅವು ವಾಸ ಮಾಡೋಕ್ಕಾಗುತ್ತಾ? ಆ ಥರಕ್ಕೆ ನೀವು ಇವತ್ತು ನಿನ್ನ ಕುಟುಂಬ ಹಂಗಾಗೈತಿ. ಒಳಗುಳ್ದೆ ಆಚೆದಪ್ಪ ಅವ ಇದು ಆಚೆದ ಕಣಮ್ಮ. ನನ್ನ ಗ್ರಾಮದ್ದೇ ಆದರೆ ಒಂದು ಸ್ವಲ್ಪ ಅಲ್ಲಿ ಆಚೆದೆ ನಿಮಗೂ ಅವ್ರಿಗೂ ಅರ್ವಾತ. ಈಸ್ತಿನ ವಿಶ್ವಾಸದಲ್ಲಿ ಚೆನ್ನಾಗಿದ್ರಿ, ವಿಶ್ವಾಸ ಕೈ ಬಿಟ್ಟಿದೀಯ. ಈಗ ವಿಶ್ವಾಸ ನೆನೈತೆ ತಿರ್ಗಾ ನಿನ್ನಲ್ಲಿ ಬೆಳೆಸ್ಬೇಕು ಅನ್ನೋದಕ್ಕೆ ಗೊತ್ತಾಯ್ತಿ. ಅರ್ಥವಾತ? ಏನೋ ಗಾಡಿ ಆಗಿದ್ದಾತು ಹೋಗಿದ್ದಾತು ಅನ್ನೋ ಲೆಕ್ಕಾಚಾರಕ್ಕೆ ಏನೂ ಆಗಲ್ಲ. ಧೈರ್ಯವಾಗ್ರು ಮಗನೂ ಮಗಳದ್ದು ಹೆಂಗೆ ಜೀವನ ಸರಿ ಮಾಡಿಕೊಟ್ನೋ ನಿಂದು ಹಂಗೆ ಜೀವನ ಸರಿ ಮಾಡ್ಕೊ. ನನಗೆ ಯಾಕಾಗ ಮಾಡಿರಪ್ಪ? ನಾನು ಏನಂತಾನೆ ಮಾಡಿದ್ನವ ನಾನು? ಅದು ನಿಮಗೂ ಅದನ್ನು ಸಲ್ತಕ್ಕದ್ದು ನನಗೇನು ಗೊತ್ತು. ಅಲ್ಲ ಅನ್ಯಾಯ ಏನು ಮಾಡಿದ್ದೀನಿ? ನೀನು ಮಾಡಿಲ್ಲ ಅನ್ಯಾಯ ನಾನು. ಆದರೆ ನನಗೆ ಇವತ್ತು ನೀನು ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅದು ಕಿತ್ತಾಕ್ಬೇಕು. ಒಂದಾದ್ರಲ್ಲ ಮಗಳ ಜೀವನ ಸರಿ ಮಾಡ್ಕೊಂಡೆ. ನನಗೆ ಹೇಳ್ದಂಗೆ ನನಗೆ ಗೊತ್ತಾದಂಗೆ ಹೋಗಿ ಮಗಳ ಜೀವನ ಸರಿ ಆಯ್ತು. ಎಲ್ಲಿ ಆ ದೇವ್ರನ್ನ ಹಿಡ್ಕೊಂಡಿದ್ದೆ ಹೇಳು ನನಗೆ ಅಂತ ಈ ದಾರಿಗೆ ಬಂದವ್ರೆ. ನೀನು ಎಲ್ಲೂ ಹೇಳಿಲ್ವಲ್ಲ, ನಾನು ಗುಟ್ಟನೆ ಬಿಟ್ಕೊಟ್ಟಿಲ್ವಲ್ಲ. ನಾನು ಯಾರಿಗೂ ಇವತ್ತು ಹೇಳಿಲ್ಲ, ಈಗ ಬರುವಾಗ್ಲೂ ಹೇಳಿಲ್ಲ. ಯಾರು ಕೇಳಿರಿ ಎಲ್ಲಿಗೆ ಅಂತ ಬೇರೆ ರೂಟ್ ಹೇಳ್ದೆ ಕಣವ. ನನಗೆ ನಾನು ಅಟ್ಟಿಲಕ್ಕಿ ಹೊಡೆದಾಳೆ ನಿನ್ನ ಮನೆ ಕಷ್ಟ ಅನ್ನೋದು ನೀನು ಹೇಳಿಲ್ವಲ್ಲಮ್ಮ. ಹೇಳಿಲ್ಲ ನಾನು. ಅದನ್ನ ತಿಳ್ಕೊಳಕ್ಕೋಸ್ಕರನಾ ಎಲ್ಲಿ ಇವಳು ಮಗಳಿಗೆಲ್ಲ ಕಷ್ಟ ಕೊಟ್ಟನಲ್ಲನ ಹೆಂಗೆ ಇವಳೆಲ್ಲ ಹಿಂಗೆ ಮಾಡಿಳು, ಯಾವ ಥರಕ್ಕೆ ಇದು ಹುಡ್ತು ಇವಳು ಮಗಳ ಜೀವನ ಹೆಂಗೆ ಸರಿ ಮಾಡ್ಕೊಂಡ್ಲು. ಇದನ್ನೇನೈತೋ ಇದನ್ನು ಹುಡ್ಕೊಂಡು ತಡಿ ಇದನ್ನ ಹೆಂಗೆ ಸರಿ ಮಾಡ್ಕೊಂತ ಎಲ್ಲಿಗೆ ಹೋಗ್ಕಳೆ ಅಂತ ಜಾಗ ಚೆಕ್ ಮಾಡಕ್ಕೆ ಮಾಡಿರೋದು. ಅವಳೇ ಇಲ್ವೇ ಅದನ್ನು ಮಾಡಕ್ಕೆ? ಅವಳೇ ಅವಳಲ್ಲ. ಇದನ್ನು ಚೆಕ್ ಮಾಡೋಕ್ಕೋಸ್ಕರನೇ ಏನಮ್ಮ ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತಾಳೆ ತಡಿ ಈಗಾರ ಕಾಣ್ಕೊಳ ಅಂತ ನಿನ್ಗೂ ತಾಯಿ ಮಗುಗೂ ಈಗ ಇದು ಮಾಡ್ಯಾರಿ. ಏನು ಭಯ ಪಡ್ಬೇಡ. ನಾನು ನೀನು ಬಂದರೂ ಸರಿ ಮಾಡ್ಕೊಂತಿದ್ದೆ, ನೀನು ಬರ್ದಲ್ಲೇ ಇದ್ರು ಸರಿ ಮಾಡ್ಕೊಂತಿದ್ದೆ. ಅಲ್ಲ ನಾನು ಭಗವಂತನ ತಾಯಿನ ನಂಬಿದ್ದೀನಿ. ನಾನು ಕೆಟ್ಟದ್ದು ಮಾಡಕ್ಕೆ ಹೋಗಲ್ಲ. ನನಗೆ ಕೆಟ್ಟದ್ದು ಮಾಡಾರ ಅವ್ರು ಉಳಿಯಲ್ಲ ಅಷ್ಟೇ. ಅವಳಿಗೆ ಕೈ ಮುಗ್ಯದ ನಾನು ಅಷ್ಟೇನ ಕಣಮ್ಮ. ನೋಡಮ್ಮ ಮತ್ತೀಗ ಅವತ್ತು ಉಳಿಸ್ಕೊಂಡು ನಿನಗೇನು ಅನ್ನೋದು ನಾನು ಇದ್ದೀನಿ ಇಲ್ವ ಅನ್ನೋದು ನಾನು ತೋರಿಸ್ಬಿಟ್ಟಿದ್ದೀನಿ. ತೋರಿಸಿದ್ಯಾ ಏನಮ್ಮ? ಇವತ್ತು ಎಲ್ಲದ್ರಾಗೂ ನಿನಗೆ ಏನು ನಿನ್ನ ಜೀವನದಲ್ಲಿ ದೊಡ್ಡ ದೊಡ್ಡ ಪವಾಡಗಳೇ ಆಗಿ ಹೋಗ್ಯಾವೆ. ಅಂತ ಏಮೇ ತುಳ್ಕೊಂಡಿದ್ಯಾ ಏನಪ್ಪ? ಯಾರಿಗೆ ರಕ್ತ ಕಕ್ಸ್ಬೇಕಾದ್ರೆ ರಕ್ತ ಕಕ್ಸ್ಬಿಟ್ಟಿದ್ದೀನಿ ನಾನು ಶತ್ರುಗಳಿಗೆ, ನಿನ್ನ ಶತ್ರುಗಳನ್ನ. ಓದಂಥ ಜೀವನ ಆಲ್ಬಿಟ್ಟಂಥ ಜೀವನ ಉಳಿಸ್ಕೊಟ್ಟಿದ್ದೀನಿ. ನೀನು ಬಂದು ಕಾಲಿಡ್ಕೊಣ ಓದಿ ಏನಪ್ಪ? ಇವತ್ತು ಎಲ್ಲಾರೇನೈತೆ ಇಡೀ ಊರೇನ ಎಲ್ಲ ದೇವ್ರುಗಳು ಏನೈತೆ ಅವಳ ಜಲ ಜೀವ ಓತು ಅಂತ ಮಟ್ಟಕ್ಕೆ ಬಿಟ್ಟಿದ್ರಿ. ಈಚಿಕೆಲ್ಲ ಹಾಕಿದ್ದೆಲ್ಲ ಉಳಿಸಿದ್ಯಾವ ಅವತ್ತು ಕೈ ನೆನ್ಸಕ್ಕೆ ಮರಿಬೇಡ್ದು. ಅದು ಇವತ್ತು ಮಾಡ್ತಾನೆ ಏನಪ್ಪ? ಇವತ್ತು ಅಂಥ ಕಷ್ಟಗಳನ್ನೆಲ್ಲ ನಾನು ನಿಭಾಯಿಸಿ ನಾನು ದೈವ ಇದ್ದೀನಿ ತೋರಿಸ್ಕೊಂಡಿದ್ದೀನಿ. ಏನಪ್ಪ? ಇವತ್ತು ಒಂದೊಂದಕ್ಕೂ ಏನೈತೆ ಏನಾರ ಒಂದು ಹೆಚ್ಚಿಗೆ ಮರ ನನಗೆಲ್ಲ ಓದ್ಗಡ್ಡೆ ಹಚ್ಚಿ ಕೈ ಮುಗಿತೀಯ. ತಾಯಿ ಯಾಕವ್ವ ಇವತ್ತು ಹಿಂಗಾತು ನೋಡಗವ ಇದು ನಂದಿಟ ಅಂತೇಳಿ ಮನೆ ಮುಂದೆ ಬಂದಲ್ಲೇ ನಾನು ದಿಕ್ಕಿಗಲ್ಲೇ ಕೈ ಮುಗಿತಾ ಇದ್ದೀಯ. ಅದರಿಂದ ಏನೂ ಆಗಲ್ಲ. ಇದು ನಂದಿಷ್ಟು ನೇರ ಮಾಡಿಕೊಡ್ತೀನಿ. ಆ ಮನೆ ತಗನೈತೆ ಆ 3 ದಾರಿ ಕೂಡತಕ್ಕ ಒಂದು ನಿಂಬೆ ಫಲ ತುಳಿ. ಇದನ್ನು ಒಂದು ಫಲ ನಿಂಬೆ ಆ ದಾರಿ ತುಳಿದು ಒಂದು ಮನೇಲಿ ಇಟ್ಟು ಪೂಜೆ ಮಾಡು. ಒಂದು ಹೊಟ್ಟಿಗೆ ತಾಡ್ರಿ ಏನಪ್ಪ ಸ್ವಲ್ಪ. ಅದೇ ನಿನ್ನ ಮನೆಯಿಂದ ಬದಿ ಮೇಲೆ ಜಾರಿಗೆ ಹೋಗ್ತೀಯಲ್ಲ ಅಲ್ಲೊಂದಿಷ್ಟು ಬೋರಿಗೆ ಹಿಂಗೆ ಹೋಗಿ ಹಿಂಗೆ ಒಂದು ಅಡಿಕೆ ಮರ ಒಣಗೈತೆ ನೋಡಮ್ಮ. ಆ ಅಡಿಕೆ ಮರ ತಗೊಂಡಿಟ್ಟು ಕೆಟ್ಟದೈತಿ. ಮನೆ ಮುಂದೆ ಅದೊಂದಿಷ್ಟು ಏನಾರು ಮಾಡಿ ದನಿನ ಗಂಜಲ ಒಂದು 3 ದಿನ ಅಲ್ಲಿಗೆ ಒಯ್ಯು. ಅದನ್ನು ಸುಟ್ಟಾಕ್ಯಂತೀನಿ. ಅದನ್ನು ಏನು ಆಗಲ್ಲ ನಾನು ಸರಿ ಮಾಡ್ಕೊಂತೀನಿ. ಬೇರೆದೇ ಏನವ ನಮ್ದಲ್ವಾ? ನಮ್ಮ ಕಡೆದಲ್ಲ ಬೇರೆ ಕೈ ಕಣ. ಯಾವುದೋ ನಮ್ಮ ಮೇಲೆ ಒಂಚೂರು ದೇಶ ಕಡ್ಕೊಂಡು ಹೊಲದ ಬಗೆಗೆ ಬಂತು. ಅದೇನೋ ಅಲ್ಲೇನಾರ ಆಗೈತೇನೋ ಅಂತ ನಾನಿದ್ದೆ ಕಣ. ಅದ್ರದ್ದಿಲ್ಲ. ಅದು ದೇಶನೂ ಬೇಡ. ದೇಶ ಅನ್ನತಕ್ಕದ್ದೇನೈತೆ ನಿಮ್ಮಲ್ಲಿ ಒಯ್ಯಾಟ. ಅವ್ರು ಬಂದಿದ್ರು ನಾವೇನು ಹೋಗಿರ್ಲಿಲ್ಲ. ನಿಮ್ಮಲ್ಲಿ ಅದೇನೈತೆ ಹೊಟ್ಟೆವರಿಗೆ ಕಿತ್ತಾಡಿದ್ದೀರಾ. ಅದು ಬದುಕೋದ್ರೊಳಗೆ ಹಂಗಂತ ಅದಕ್ಕೇನೈತೆ ಇದೆಲ್ಲ ಪ್ರವೇಶ ಆಗಿಲ್ಲ. ಹಂಗಾರೆ ಇದು ನಮ್ಮೊಳಗೆ ಇರೋದೇ ಹಂಗೆ ಮಾಡಿರೋದು. ಇದು ಬೇರೆದು. ಇದಕ್ಕೇನಾಯ್ತು ನಿಮ್ಮನ್ನು ಎಲ್ಲಾದರೂ ದೂರ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅಲ್ಲಿ ನಾನು ತಕ್ಕದ್ದು ಪ್ರವೇಶ ಆಗ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನಡೀತಾ ಇತ್ತು. ಇದಕ್ಕೆ ಬೇಡ. ಅದು ನಾನು ತುಳ್ಕೊಂಡಿದ್ದೀನಿ.
ತುಳ್ಕೊಂಡು ನೆಟ್ಟ ಮಾಡ್ಕೊಡ್ತೀನಿ, ಅವಳನ್ನೂ ಸರಿ ಮಾಡ್ಕೊಂತೀನಿ, ನಿನ್ನೂ ಸರಿ ಮಾಡ್ಕೊಂತೀನಿ, ಮಗನೂ ಸರಿ ಮಾಡ್ಕೊಂಡು ಸರಿ ಕಡವ ಏನ ನನ್ನ ಒಂದು ಮಾಡಿಕೊಡ್ತೀನಿ. ಇದು ಒಂದು ಹಸುವೆಯಿಂದ ನೆನೆತು ಬಟ್ಟೆವರಿಗೆ ಕಿತ್ತಾಡಿದ್ದೀರಾ, ಹಂಗಂತ ಮಾಟ ಮಂತ್ರಕ್ಕೆಲ್ಲ ಕೈ ಹಾಕಿಲ್ಲ. ಅದಕ್ಕೆ ನಂಗೆ ಭಯ ತಗೋತಿಲ್ಲ, ಅದೇ ಏನಾರ ಹಿಂಗಾಯ್ತು. ಇಲ್ಲಪ್ಪ, ಏನು ಹೆದರ್ಕೊಂಬೇಡ, ನಾನು ಕಾಪಾಡ್ತಾ ಇದ್ದೀನಿ ಕಣೆ, ನಾನಿದ್ದೀನಿ ಅನ್ನೋದು ಗೊತ್ತು. ಆದರೆ ನನ್ನ ಜಾಗ ನೀನು ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಬರ್ತಾ ಇದ್ದೀನಿ ಕಂಡ್ಕೊಳಕ್ಕೋಸ್ಕರ ಈ ಪ್ರಯೋಗ ಮಾಡ್ಯಾರ ಅಷ್ಟೇ. ನಮಸ್ತೆ ಅಣ್ಣ, ನಮಸ್ತೆ ವೀಕ್ಷಕರೇ. ಇವರು ಬಂದು ಒಂದು ಫಸ್ಟ್ನೇ ಸತಿ ಬಂದಾಗ ಇವರು ಕಣ್ಣ ನೀರು ಹಾಕ್ಕೊಂಬಂದು ಇದರಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಆದಾಗ ಏನಾಯ್ತು, ಆ ಮಿಸ್ಸಿಂಗ್ ಕೇಸ್ಗೋಸ್ಕರ ಬಂದರು. ಅದನ್ನು ಅಮ್ಮನ ಏನಾಯ್ತು 3 ದಿನ ಹೇಳಿತ್ತು, 3 ದಿನ ಕರೆಸಿಕೊಡ್ತು. ಕರೆಸಿ ಏನಾಯ್ತು ಆ ಮಗನ ಏನಾಯ್ತು ನಾವಿಲ್ಲಿ ವಿಚಾರಣೆ ಮಾಡಿ ಅದನ್ನು ಬಗೆಹರಿಸಿಕೊಟ್ಟ ಮೇಲೆ ಏನಾಯ್ತು ಮಗಿಗೆ ಎಲ್ಲ ಥರದ್ದು ಪರಿಹಾರ ಮಾಡಿವು. ಆದರೂ ಏನೈತೆ ತಾಯಿ ಮಗಳಿಗೆ ಆಗ್ತಿರಲ್ಲ, ಆ ಥರ ಅನ್ನತಕ್ಕದ್ದು ಒಂದಕ್ಕೊಂದು ಏನಾಯ್ತು ಈ ಕುಟುಂಬ ಸೇರಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ನಡೀತಾ ಇತ್ತು. ಆ ಕುಟುಂಬ ಸೇರಬಾರ್ದು ನಡೆದಂಥ ಜಾಗದೊಳಗೆ ಒಂದು ಆ ಜಾಗ ಅನ್ನತಕ್ಕದ್ದು ಏನೇನು ಸಮಸ್ಯೆ ಗುರುತಿಸಿ ಅದನ್ನು ಪರಿಹಾರ ಮಾಡಿಕೊಂಡು ಒಂದು ಕುಟುಂಬ ಒಂದಿಷ್ಟು ನೆಮ್ಮದಿಯಾಗಿ ಇರ್ತಾವ್ರಿ. ಅದನ್ನು ತಿರ್ಗಾ ಇನ್ನೊಂದು ಸತಿ ಏನೈತೆ ಈ ಯಾವಾಗಲೂ ಒಂದು ಪ್ರಯೋಗಕ್ಕೆ ತುತ್ತಾಗಿಬಿಟ್ಟಾರೆ. ಪ್ರಯೋಗಕ್ಕೆ ತುತ್ತಾದಾಗ ಏನಾಯಿತು ತಿರ್ಗಾ ಓಡಾಡಿ ಬರ್ತದು, ತಿರ್ಗಾ ಮಿಸ್ಸು. ತಿರ್ಗಾ ಆವಾಗ ಏನಾಯ್ತು ನನಗೂ ಮತ್ತು ಏನಾಯ್ತು ಇವ್ರ ಅಮ್ಮನಿಗೂ ನನ್ನ ದೇವ್ರಿಗೂ ಚಾಲೆಂಜು. ದೇವ್ರಿಗೆ ಶಕ್ತಿ ಇದ್ದರೆ ತಾಕತ್ತಿದ್ರೆ ಕರೆಸ್ಕೊಳ್ಳಿ ಅಂತ. ತಿರ್ಗೇನಾಯ್ತು ಅವರು ತಿರ್ಗಾ ಬಂದು ಗೋಳಾಡ್ಕೊಂಡು ಇದೇ ಥರ ಕೇಳಿರು, ಅಮ್ಮ ನಿನ್ನ ಮೇಲೆ ಚಾಲೆಂಜ್ ಹಾಕಿರು. ತಿರ್ಗಾ ಏನಾಯ್ತು ನೀನು ಅಲ್ಲಿ ಹೋಗಿದ್ದೆಲ್ಲ ಶಕ್ತಿ ಇದ್ದರೆ ಕರೆಸ್ಕ ಅಂತ. ಆಯ್ತು ಹೋಗೋ ಕರೆಸ್ತೀನಿ ಇಲ್ವ ಅಂತೇಳಿ ತಿರ್ಗಾ ಕರೆಸ್ಕೊಂತ ಕರೆಸ್ಕೊಂಡು ಅಮ್ಮ ಏನೈತೆ ಅದಕ್ಕೆ ಉತ್ತರ ಕೊಟ್ಟರು. ಇವತ್ತು ಮತ್ತು ತಿರ್ಗಾ ಇವ್ರದ್ದು ಒಂದು ಕಾಲು ಪೇಷಂಟ್ ಆಯಿತು. ಒಬ್ಬರನ್ನ ಕರ್ಕೊಂಬಂದು ಕಾಲು ಅನ್ನತಕ್ಕದ್ದು ಏನಾಯ್ತು ಆಪ್ರೇಷನ್ ಮಾಡ್ಬೇಕಾಯ್ತು. ಅಂಥದ್ದು ಕಾಲು ಬ್ಯಾಂಡೇಜ್ನೂ ಏನಾಯ್ತು ಸರಿ ಮಾಡಿಕೊಡ್ತಾ. ಕಾಲನ್ನು ಆಪ್ರೇಷನ್ ಮಾಡಿಸ್ಲಿಲ್ಲ, ಏನಿಲ್ಲ. ಕಾಲ್ದು ಎಲ್ಲದು ಒಂದಿಷ್ಟು ಇವತ್ತು ಗುಣ ಆಗಿ ಅದನ್ನು ಅನುಭವಿಸ್ಕೊಂಡು ಇವತ್ತು ಅಮ್ಮನ ಪಾದ ಬಿಡ್ದಾಗ ಏನಾಯ್ತು ದಿನ ಇವರು ಏನಾಯ್ತು ಸೇವೆ ಮಾಡ್ಕೊಂಡು ಹೋಗ್ತಾವ್ರಿ. ಇವ್ರಿಗೇನಾಯ್ತು ಆ ಥರದ ಏನಾರ ತೊಂದರೆ ಆದರೂ ಬಂದು ಅಮ್ಮನ ಕಾಣ್ತಾರೆ. ಹೇಳಿ ಮೇಡಮ್, ನೀವು ಯಾವ ಥರ ಪರಿಸ್ಥಿತಿ ಇತ್ತು ನೀವು ಇಲ್ಲಿ ಬಂದಾಗ, ಏನೆಲ್ಲ ಹೆಲ್ಪ್ ಆಗೈತೆ ಇಲ್ಲಿಗೆ ಬಂದಾದ್ಮೇಲೆ? ನಾವು ಸರ್ ಸುಮಾರು ದೇವ್ರಿಗೆ ಹೋಗಿ ತಿರುಗಾಡಿ ಬಂದಿದ್ವಿ, ಎಲ್ಲೂ ಪರಿಹಾರ ಆಗಿರಲಿಲ್ಲ. ಲಾಸ್ಟಿಗೆ ಯೂಟ್ಯೂಬಲ್ಲಿ ನೋಡಿದ್ವಿ. ನೋಡಿಬಿಟ್ಟು ನಮ್ಮ ಮನೆಯವರು ನಾವು ಒಂದು ಸರಿ ಯೂಟ್ಯೂಬಲ್ಲಿ ಫಸ್ಟೇ ನೋಡಿದ್ದು. ಆಮೇಲೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆದಾಗ ಬಂದು ಅಮ್ಮನ ಹತ್ರ ಕಣ್ಣೀರು ಹಾಕಿ ಕೇಳಿಕೊಂಡು, ಆವಾಗ ಅಮ್ಮ ಒಂದೇ ಮಾತು ಹೇಳ್ತು, ನಾನು ಇದ್ದೀನಿ ಕಣ್ಣೀರು ಹಾಕ್ಬೇಡ್ರಿ ಅಂತ ಹೇಳ್ತು. ಅವತ್ತಿನವರೆಗೂ ಇವತ್ತಿನ ತನಕ ನಮ್ಮ ಕೈ ಹಿಡಿತಾನೆ ಇದೆ, ಕೈ ಬಿಟ್ಟಿಲ್ಲ. ನಾವು ಅಮ್ಮನ ಸೇವೆ ಮಾಡ್ತಾನೇ ಇದ್ದೀವಿ. ನಮ್ಮ ಮನೆಯವ್ರಿಗೆ ಹಾಸ್ಪಿಟ್ಲಲ್ಲಿ 3 ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿ ಕಾಲು ತೆಗಿಲೇಬೇಕು ಅಂತೇಳಿ ಹೇಳಿದರು. ನನಗೆ ಕಾಲು ತೆಗ್ಸೋಕ್ಕೆ ಇಷ್ಟ ಇರಲಿಲ್ಲ. ಕಾಲು ತೆಗಿಸ್ಬಿಟ್ರೆ ಅವ್ರು ಇದು ಹೋಗ್ಬಿಡುತ್ತೆ ಅಂತ. ಯಾಕೆ ಕಾಲು ತೆಗಿಬೇಕಾಗಿದ್ದು? ಏನಕ್ಕೆ, ಏನಾಗಿತ್ತು? ಸ್ವಲ್ಪ ಗುಳ್ಳೆ ಆಗಿತ್ತು ಸರ್ ಇಲ್ಲಿ ಕೆಳಗಡೆ ಕಾಲಲ್ಲಿ. ಆ ಒಂದು ಗುಳ್ಳೆ ಆಗಿದ್ದಕ್ಕೋಸ್ಕರನೇ ಅದು ಗಾಯ ಆಗಿಬಿಟ್ಟಿತ್ತು. ಶುಗರ್ ಜಾಸ್ತಿ ಆಗಿತ್ತು, ಅದಕ್ಕೋಸ್ಕರನೇ ಕಾಲು ತೆಗಿಬೇಕು ಅಂತೇಳಿ ಬೇರೆ ಏನು ಟ್ರೀಟ್ಮೆಂಟ್ ಕೊಡ್ತಿಲ್ಲ. ಬರೀ ಕಾಲು ತೆಗಿಬೇಕು ಅಷ್ಟೇ ಹೇಳ್ತಾರೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಯಾವ ಹಾಸ್ಪಿಟ್ಲಿಗೆ ಹೋದ್ರು ಬರೀ ಅದೇ ಹೇಳಿದ್ರು. ಇಲ್ಲಿ ಬಂದಾಗ ಅಮ್ಮನ ಹತ್ರನೇ ಹೋಗೋಣ, ಅಲ್ಲೇನು ಕೇಳೋಣ ಅಂತ ಹೇಳಿದಾಗ ಅಮ್ಮ ಒಂದೇ ಮಾತು ಹೇಳ್ತು, ನಾನಿದ್ದೀನಿ, ಕಾಲು ತೆಗ್ಸೋಕೆ ಬಿಡಲ್ಲ. ಯಾವ ರೂಪದಾಗನಾಗಲಿ ನಾನು ಕಾಪಾಡ್ತೀನಿ, ನನ್ನ ಕಾಲು ವಾಸಿ ಮಾಡ್ತೀನಿ ಅಂತ ಹೇಳಿ ಮಾತು ಕೊಡ್ತು. ಇವಾಗ ಏನೂ ಇಲ್ಲ, ಕಾಲೆಲ್ಲ ಕ್ಲಿಯರ್ ಆಗೈತೆ, ಚೆನ್ನಾಗಿ ಓಡಾಡ್ತಾರೆ. ಇವತ್ತು ಕೆಲಸಕ್ಕೆ ಈಗ ಹೋಗಿ ಕೆಲಸನೂ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ. ಮತ್ತು ಆಟೋನು ತಗೊಂಡು ದುಡಿಯೋಕ್ಕೊಂದು ಏನೋ ಮಾಡಿಕೊಡ್ತೀನಿ ಅಂತ ಹೇಳ್ತು. ಆಟೋನು ತಗೊಂಡಿದ್ದೀವಿ, ಆಟೋದಲ್ಲಿ ಜೀವನನೂ ಮಾಡ್ತಾವ್ರೆ. ಮತ್ತೆ ಡಾಕ್ಟ್ರ್ ಹತ್ರ ಹೋಗಿಲ್ಲ? ಇಲ್ಲ, ಡಾಕ್ಟ್ರ್ ಹತ್ರ ತಿರ್ಗಾ ಹೋಗೇ ಇಲ್ಲ ನಾವು. ಕಾಲು ಸರಿ ಹೋಯ್ತು. ಯಾಮಾರಿದ್ರೆ ಕಾಲೇ ಹೋಗೋದು. ಹಾಸ್ಪಿಟ್ಲ್ ಅಂತ ಹೋಗಿದ್ರೆ ಕಾಲು ತೆಗೆದು ಬಿಡ್ರಿ ಇಷ್ಟೊತ್ತಿಗೆ. ಇವತ್ತು ತಿರ್ಗಾಡ್ತಾವ್ರೆ, ಕೆಲಸ ಮಾಡ್ತಾವ್ರೆ. ಮತ್ತೆ ಈಗ ಮಿಸ್ಸಿಂಗ್ ಕೇಸ್ ಅಂತ ಹೇಳಿದ್ರು, ಯಾರು, ಏನಾಗಿದೆ? ಇಲ್ಲ ಸರ್, ಅದು ಮಗಳೇನಾ, ಇವಾಗ ಚೆನ್ನಾಗಿದ್ದಾಳೆ. ಅಮ್ಮನಿಂದ ಚೆನ್ನಾಗಿದ್ದಾಳೆ. ಅಂದರೆ ಅವ್ರಿಗೆ ತಲೆಗೆ ಯಾರಾದರೂ ಏನಾದ್ರು ತೊಂದರೆ ಮಾಡಿ ಹೋಗಿದ್ದು? ಮಾಡಿದ್ರಂತೆ ಸರ್, ಅಮ್ಮನೇ ಹೇಳಿದರು. ಎಲ್ಲ ಅಮ್ಮನೇ ಸರಿ ಮಾಡ್ತು. ಇವಾಗ ಎಲ್ಲನೋ ಒಂದು ಕಡೆ ನಾನು ವರ ಕೊಡ್ತೀನಿ
ಆ ಕಡೆ ಮಾಡು ಮದುವೆನ ಅಂತ ಹೇಳಿ ಮಾತು ಕೊಟ್ಟೈತೆ. ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ಹೇಳೈತೆ ಸರ್. ಏನು ಕೈ ಬಿಟ್ಟಿಲ್ಲ ನನಗೆ ಅಮ್ಮ. ಮಗಳೀಗ ಮಾತು ಕೇಳ್ತಾರಾ? ಹ್ಞೂ, ಮಾತು ಕೇಳ್ಕೊಂಡು ಚೆನ್ನಾಗಿದ್ದಾರೆ. ಏನು ಅನಿಸುತ್ತೆ ಇವಾಗ ಈ ದೇವಸ್ಥಾನ ಬಗ್ಗೆ ಏನು ಹೇಳ್ಬೋದು ನೀವು? ದೇವಸ್ಥಾನ ಬಗ್ಗೆ ಅದೇ ಸರ್, ಅದು ಎಲ್ಲ ಭಕ್ತಾದಿಗಳಿಗೆ ಹೇಳೋದಿಷ್ಟೇ, ಒಂದು ಸರಿ ನೋಡಿ ನಂಬಬೇಕು ಅಮ್ಮಂಗೆ. ಒಂದು ಸತಿ ಬಂದ್ಬಿಟ್ಟು ತಿರ್ಗಾ ಹೋಗಿ ಏನೂ ಆಗಲಿಲ್ಲ ಅಂತ ಮನಸ್ಸಲ್ಲೊಂದು ಮಂದಲ್ಲೊಂದು ಇಟ್ಕೊಂಡು ಬರಬಾರ್ದು. ಬಂದು ಅಮ್ಮನ ಪಾದಕ್ಕೆ ಬಿದ್ದುಬಿಡ್ಬೇಕು. ಏನಾಗ್ತೈತೋ ಆಗಲಿ, ಅಮ್ಮ ನೀನು ಏನು ಮಾಡ್ತೀಯೋ ಮಾಡು ನನಗೆ ಅಂತ. ಹಂಗಂತ ಇದ್ದವ್ರಿಗೆ ಯಾವತ್ತೂ ಅಮ್ಮ ಕೈ ಬಿಟ್ಟಿಲ್ಲ ಸರ್, ಬಿಡಲ್ಲ. ಅದಕ್ಕೆ ನಾವೇ ಕಾರಣ. ಸೊ ಈಗ ಕುಟುಂಬ ಬಂದು ತೊಂದರೆಯಲ್ಲಿತ್ತು, ಸರಿ ಹೋಗೈತೆ? ಎಲ್ಲ ಸರಿ ಹೋಗೈತೆ ಸರ್, ನಮಗೆ ಎಲ್ಲ ಸರಿ ಹೋಯ್ತು. ನಮ್ಮದು ಜಾಗದ್ದೊಂದು ಸೈಟಿಂದೊಂದು ಮಾಡ್ಕೊಡೋಕೆ ಅಮ್ಮ ಒಪ್ಕೊಂಡೈತೆ. ಅಲ್ಲೇನಾಗೈತೆ? ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಸರ್. ಅದು ಹೊಸಕೋಟೆದು, ಅದು 5 ಕೋಟಿದು ಪ್ರಾಜೆಕ್ಟ್. ಅದು ಅಮ್ಮನೇ ಒಪ್ಕೊಂಡೈತೆ, ಮಾಡಿಕೊಡ್ತೀನಿ ಅಂತ. ಓಕೆ, ಒಳ್ಳೇದಾಗಲಿ. ಮಗಳು ಬಂದು ಇವಾಗೇನು ಆಚೆ ಹೋಗಿತ್ತು ಅಂತ ಹೇಳಿದ್ರಲ್ಲ, ಈಗೇನು ಮದುವೆ ಆಗೈತೆ ಮಗಳಿಗೂ? ಇಲ್ಲ, ಮನೇಲಿದ್ದಾಳೆ ಸರ್. ಮದುವೆ ಇಲ್ಲ ಇನ್ನೂ ಇಲ್ಲ. ಅಮ್ಮ ಮಾಡಿಕೊಡ್ತೀನಿ ನಾನು ಅಂತ ಹೇಳವ್ರೆ. ಯಾವಾಗ ಮಾಡಿಕೊಡ್ತಾರೋ ಅವಾಗ ಮಾಡ್ತೀವಿ. ಏನಾಗಿತ್ತು ಗೋವಿಂದಣ್ಣ, ಈಗ ಇವ್ರದ್ದು ಚಿಕ್ಕದಾಗಿ ಯಾವ ಥರದ್ದು ತೊಂದರೆ ಇರುತ್ತೆ, ಪ್ರಯೋಗಗಳ ಇಲ್ಲ ಏನಿದು ಸಮಸ್ಯೆ, ಯಾವ ಥರ ಯಾಕೆ ಇದು ಸಮಸ್ಯೆ ಈ ಥರ ಕ್ರಿಯೇಟ್ ಆಯಿತು? ಅಣ್ಣ, ಇದು ಏನಂತಂದ್ರೆ ಇವ್ರನ್ನ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾಯಿಲ್ಲ. ಇವ್ರದ್ದೇನಾಯ್ತು, ಒಂದು ದೇವಸ್ಥಾನಕ್ಕೆ ಪೂಜೆ ಸಾಮಾನು ಒಂದು 100 ರೂಪಾಯಿ ಪಟ್ಟಕ್ಕೆ ಇಕ್ಕೋಕ್ಕೂ ಇರಲಿಲ್ಲ ಇವರು. ಬರುವಾಗ ಏನಾಯ್ತು, ಬರೋರು ಸಂಕೋಚದಲ್ಲಿ ಎಲೆ ಮೇಲೆ ಕಾಸು ಸಿಗ್ತಿದ್ದು. ಸಂಕೋಚದಲ್ಲಿ ಏನಂತಾರೆ ಅಂತಂತಾರೆ, ಏನು ಬೇಡಪ್ಪ ಇರೋದಾಗೇನೈತೆ ಇಟ್ಕೊಂಡು ಹೋಗುವಂತ ನಾವೇನೈತೆ ಸುಧಾರಿಸ್ಕೊಂಡು ಕಳಿಸಿದ್ದೀನಿ. ಎಲ್ಲದೇನೈತೆ ಅಮ್ಮ ಕೊಡ್ತಾರೆ ಅಂತ ಕೊಟ್ಟಿರ್ತೀವಿ. ಇವತ್ತು ಸ್ವಂತಕ್ಕೆ ಆಟಕ್ಕೆ ತಂದರೆ ಹೊಡಿತಾರೆ, ದುಡಿಮೆ ಮಾಡ್ಕೊತಾರೆ. ಅಮ್ಮ ಚೆನ್ನಾಗಿ ಇಟ್ಕೊಂಡಾಳೆ, ಸ್ಟೆಪ್ ಬೆಳೆಸ್ತೈತೆ ಅಮ್ಮ. ಈಗ ಇವ್ರದ್ದು ಏನು 5 ಕೋಟಿ ಪ್ರಾಪರ್ಟಿ ಬರ್ಬೇಕಾಯ್ತು, ಇದು ಒಂದಿಷ್ಟು ವಾದ ನಡೀತಾಯಿದೆ. ಅದು ಆಗುತ್ತೆ, ನಿಧಾನ ಸ್ವಲ್ಪ, ಅದು ಟೈಮ್ ತಗೊಳೈತೆ, ಟೈಮ್ ಪ್ರಕಾರ ಆಗುತ್ತೆ. ಮತ್ತೇನೈತೆ ಇವ್ರನ್ನ ಮನೆದೇನೈತೆ ಇವತ್ತು ಸ್ತ್ರೀ ಪುರುಷ ವಶೀಕರಣ ಅನ್ನೋ ತಕ್ಕದೈತಿ. ಈ ಸುಂದರವಾದಂಥ ಸಂಸಾರದೊಳಗೆ ಏನೈತೆ ಒಂದು ಹೆಣ್ಮಗಳ ಜೀವನದೊಳಗೆ ಈ ಬೇಕಾದವಂಥವ್ರು ಇರ್ತಾರಲ್ಲ, ಇವಕ್ಕೇನೈತೆ ಅದನ್ನು ಅನುಭವಿಸ್ಬೇಕು ಅನ್ನೋ ವಶೀಕರಣ ಪ್ರಯೋಗ ಮಾಡ್ಕೊಂತಾರೆ. ಈ ಊಟ ಮಾಡಿದ್ರಾಗೋ ಏನೈತೆ ಒಂದು ಜ್ಯೂಸ್ನೊಳಗೋ ಏನಾದ್ರೊಳಗೋ ಇದನ್ನೇನೈತೆ ವಶೀಕರಣ ಅನ್ನತಕ್ಕದ್ದು ಪ್ರಯೋಗ ಮಾಡಿ ಮಂತ್ರಿಸಿ ಕೊಟ್ಟಂಥದ್ದು ಅದನ್ನು ಹೊಟ್ಟೆ ಒಳಗೆ ಹಾಕ್ತಾರೆ. ಆವಾಗೇನಾಗುತ್ತೆ, ನಾವು ಎಷ್ಟೇ ಮನೆ ಒಳಗೇನೈತೆ ಫೋರ್ಸ್ ಮಾಡಲಿ ಓದೋದ್ರ ಮೇಲೆ ಇಂಟ್ರೆಸ್ಟ್ ಬರೋಲ್ಲ. ಇನ್ನೊಬ್ರಿಗೆ ಎಷ್ಟೇ ಸುಂದರವಾಗಿರೋದು ಹುಡುಗನ ತೋರಿಸಿರಿ, ಕೆಲಸದಾಗಿರೋನ ತೋರಿಸಿರಿ, ಅದನ್ನು ತಿರಸ್ಕರಿಸ್ತಾರೆ. ಬೇಡ ನನಗೆ ಬೇಡ ಅಂತಾನೆ. ಯಾಕೆ ಅಂದರೆ ಇಲ್ಲಿ ಆಕರ್ಷಣೆ ಅಲ್ಲೇ ಆಗೋಗಿರ್ತೈತಿ. ಈ ಆಕರ್ಷಣೆ ಯಾವಾಗ ಇದನ್ನು ಕಟ್ ಮಾಡಿದಾಗ ಇಲ್ಲಿ ಏನೈತೆ ನಮಗೆ ಮೂಲ ಬೇರೆ ಯಾವಾಗ ಕಿತ್ತಾಕ್ತೀವಲ್ಲ ಅದೇನೈತೆ ಗಿಡ ನಾಶ ಆಗುತ್ತೆ. ಅಲ್ಲಿಗೇನೈತೆ ವಶೀಕರಣ ಪ್ರಯೋಗ ನಾಶ. ಆವಾಗೇನಾಗುತ್ತೆ ಇವ್ರ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಹುಟ್ಟುತ್ತೆ. ಅವಾಗೇನಾಗುತ್ತೆ, ತಾಯಿ ಮಗಳು ಸಂಸಾರ ಅವ್ರ ಕುಟುಂಬ ಇದು ನಮ್ಮದು ಅನ್ನೋದು ಲೆಕ್ಕಾಚಾರಕ್ಕೆ ಬರ್ತೈತೆ. ಇಲ್ಲ ಅಂತಂದರೆ ಇವರು ಏನೈತೆ ಮಗಳು ನನಗೆ ಇದ್ಕಿದ್ದಂಗೆ ಚೆನ್ನಾಗಿದ್ದ ಮಗು ಹಿಂಗಾತು ಅನ್ನಂಗಾಗುತ್ತೆ. ಇವತ್ತು ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇರೋದು, ಇವತ್ತು ಕೊಲೆ ಮಾಡಿರೋ ಇದಾಗುತ್ತೆ ಅಂತ ಇವತ್ತು ಆಕ್ಸಿಡೆಂಟ್ ಮೇಲೆ ಆಗ್ತಾ ಇರೋದು ಅದೇ ಕೇಸ್. ಇವೇನೈತೆ ನಿಜವಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ. ಮೊನ್ನೆ ಒಂದು ಇದೇ ಇನ್ಸಿಡೆಂಟ್ ನಡೆದೈತಿ, ಅದನ್ನೇ ಮುಂದಿನ ಎಪಿಸೋಡ್ಗಳು ನಾವು ಹೇಳ್ದನ. ಇದನ್ನು ಈಗ ಸಮಸ್ಯೆ ಎಷ್ಟು ಬಗೆಹರಿಸ್ತೀನಿ. ಈಗೆಲ್ಲ ಮನೆಗಳ ಸರಿ ಹೋಗೈತೆ ನಿಮಗೆ? ಹ್ಞೂ, ಎಲ್ಲ ಸರಿ ಹೋಗೈತೆ ಸರ್, ಏನು ತೊಂದರೆ ಇಲ್ಲ. ಇವಾಗ ಏನಿದ್ರು ಸೈಟಿಂದೊಂದು ಅಷ್ಟು ಬಗೆಹರಿಸ್ಕೊಡ್ತೈತಿ. ಓಕೆ, ನಮಸ್ತೆ ಅಕ್ಷರ.